ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಟ್ರಸ್ಟ್ನವ್ರಿಗೆ ಏನು ಸರ್ ಉದ್ಘಾಟ? ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ್ ಟ್ರಸ್ಟ್ ಅದು ಅವ್ರನ್ನ ನೇಮಿಸೈತಿ. ಟ್ರಸ್ಟ್ನ ಅಡಿಯೊಳಗೆ ಅವ್ರ ಕೆಲಸ ಮಾಡೋದು, ಅವರಿಗೆ ಆದಂತ ಕೆಲವು ಸ್ವತಂತ್ರ ಕೊಟ್ಟಿವಿ. ಅದು ಯಾವುದೂ ನಿರ್ವಹಣೆ ಮಾಡದೆ ಟ್ರಸ್ಟ್ ಅಡಿಯಲ್ಲಿ ಕೆಲಸ ಮಾಡೋದಿಲ್ಲ. ಟ್ರಸ್ಟ್ ಇಟ್ ಇಸ್ ಸುಪ್ರೀಂ. ಸ್ವಾಮಿಗಳನ್ನ ಅಪಾಯಿಂಟ್ ಮಾಡಿ ಕೆಲವು ಉದ್ದೇಶಗಳಿಗೆ, ಆ ಉದ್ದೇಶಗಳನ್ನು ಮಾಡೋದಿಲ್ಲ. ಅವರು ಧಾರ್ಮಿಕ ಏನು ರಿಲಿಜಿಯಸ್ ಡಿಸ್ಕೋರ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಪ್ರವಚನ ಮಾಡ್ತಕ್ಕಂಥದ್ದು, ಲಿಂಗ ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಕುರುಳ ಸಮಾಜ ಇದ್ಕೊಂಡು ನಾವು ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥದ್ದು, 100 ಜನಕ್ಕೆ ಧಾರ್ಮಿಕ ಬೋಧನೆಗಳು ಮಾಡಿ ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಯಾವ ವ್ಯವಸ್ಥೆಗೂ ಇಲ್ಲ. ಅವ್ರ ಸಂಚಾರಿಯಾಗಿ ಆರಾಮಾಗಿ ತಿರ್ಕೊಂಡಿರ್ಬೇಕು. ಆ ಲಗ್ನಕ್ಕೆ ಹೋದೆ, ಇಲ್ಲಿ ಹೋದೆ, ಆ ಕಾರ್ಯಕ್ರಮಕ್ಕೆ ಹೋದೆ, ಈ ಕಾರ್ಯಕ್ರಮಕ್ಕೆ ಹೋದೆ. ಪ್ರಚಾರ ಮಾಡ್ತಕ್ಕಂಥ ಪ್ರಚಾರ ಪ್ರಿಯ ಸ್ವಾಮಿ. ರೊಕ್ಕ ಬೇಕು ಅವ್ರಿಗೆ, ಪ್ರಚಾರ ಬೇಕು, ಮತ್ತ ಅಧಿಕಾರ ಬೇಕು. ಮೊನ್ನೆ ಕೂಡ ಗೇಟ್ ಕಿಲಿ ಹೊಡೆದು ಕೂಡ ಒಂದು ಗಲಾಟೆ ಕೂಡ ಆಯ್ತು. ಅವರ ವರ್ಷ ಅದ್ರ ಟ್ರಸ್ಟ್ ಮೇಲೆ ಕೂಡ ಹಾಕಲಾಗಿದೆ. ಟ್ರಸ್ಟ್ ಅವ್ರು ಯಾಕೆ ಬಿಡ್ತಾರೆ? ನಾವು ಬಂದೋಬಸ್ತ್ ಮಾಡಿವಿ, ಇದನ್ನ ಹಾಕಿ ಬಂದೋಬಸ್ತ್ ಮಾಡಿ ಹೊಡಿಸ್ಯಾರ. ಯಾವಾಗಾರ ಒಂದು ಬಂದು ಹೊಡಿಸ್ರಿ ಅವ್ರು ಹೇಳಿದ್ರು, ತೆಗೆದು ಕೊಡ್ತಿದ್ರು, ಇರಪ್ಪ ಅಂತೇಳಿ ಗಿರಾಕ ಕೊಟ್ಟು ಬಿಡ್ತೀವಿ ಸರ್. ಇಲ್ಲಿವರೆಗೆ ಈಗ ಯಾವಾಗ ಹೊರಗೆ ಹಾಕ್ಬೇಕಾಗಿತ್ತು ಅವ್ರು. ಮತ್ತು ಸುಧಾರಣೆ ಅಂತ ಪತ್ರ ಕೊಟ್ಟರು 2019 ಮತ್ತು ಅದ್ರ ಪ್ರಕಾರ ಮಾಡಿವೇನಲ್ಲ, ಡೆವಲಪ್ಮೆಂಟ್ ಇಲ್ಲ, ಆದ್ರೂ ಬದಲಾವಣೆ ಇಲ್ಲ. ಸುಮ್ಮನೆ ಇವರು ಕಾಶ್ಯಪ್ನವ್ರು ಹಿಡಿದ್ರು, ಈಚೆ ಕಡೆ ಮತ್ತೊಬ್ರು ಅಸೂಟಿ ಅವ್ರು ಹಿಡಿದ್ರು, ಮತ್ತೊಬ್ರು ಹಿಡಿದ್ರು, ಇಲ್ಲ ಮಾಡ್ಕೊತ ಹೋಗ್ತಾರೆ. ದಿನನಿತ್ಯ ಹೊಸ ಮಂದಿ ಹಿಡಿತಾರೆ. ಅಂದ್ರೆ ಇವಾಗ ಟ್ರಸ್ಟ್ ನಿಂದ ಅವ್ರನ್ನ ಕೈ ಬಿಡಲಾಗುತ್ತೆ ಆ ದಾರಿಯೊಳಗೆ ಅದಾರ. ಮತ್ತ ಅವರು ಇಲ್ಲಿ ಈ ಟ್ರಸ್ಟ್ ನ ಕಂಡೀಷನ್ ಒಳಗ ಅವ್ರಿಗೆ ನಡೆಯಕ್ ಆಗುದಿಲ್ಲ. ಅವ್ರು ಈಗಾಗಲೇ ಬೇರೆ ಕಡೆ ಹೋಗ್ಬೇಕು ಅಂತ ಪರ್ಯಾಯ ಮಠ ನೀವೇ ಕಟ್ಕೊಳ್ಳಿ ಅಂತ ಅವ್ರಿಗೆ ನೇರವಾಗಿ ಹೇಳ್ತಿದ್ರು. ನಾವೇನ್ ಹೇಳಿಲ್ಲ, ಈಗಾಗಲೇ ಹೇಳಿರಲ್ಲ. ಅವ್ರು ಮುಖಂಡ್ರೆ ಯಾರು ಹೇಳಕ್ ಯಾವ್ದೊಂದು ಪಾರ್ಟಿ ಇಲ್ಲ, ಪಂಚಮಸಾಲಿ ಸಮಾಜ ಯಾವ್ದೊಂದು ಪಾರ್ಟಿ ಸೀಮಿತ ಇಲ್ಲ, ಎಲ್ಲ ಪಾರ್ಟಿ ಒಳಗ ಅದ. ಅವರು ಕಟ್ಟಿಕೊಡ್ತೀವಿ ಅಂತಾರ, ಹೋಗ್ಲಿ, ಕಟ್ಕೊಂಡು ಹೋಗ್ಲಿ. ಅಂದ್ರೆ ನೇರವಾಗಿ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾರೆ. ಹೋಗ್ಲಿ ಅಂತಿಲ್ಲ, ಸುಧಾರಣೆ ಆಗಿದ್ರು ಇರ್ಬೋದು, ಬಟ್ ಇರೋ ಸಾಧ್ಯತೆಗಳು ನೇಚರ್ ಇಲ್ಲ ಅವ್ರ ಹತ್ರ, ಆ ಸ್ವಭಾವನೇ ಇಲ್ಲ ಅವ್ರು. ಹಿಂಗಾಗಿ ಅವರು ಬಹುತೇಕ ಬಿಟ್ಟು ಹೋಗ್ತಾರ ಅಂತ ಹೇಳ್ತೀವಿ. ಬಿಟ್ಟು ಹೋಗ್ತಾರೆ. ಅಂದ್ರೆ ನಾವು ಬೆಳಗಾವಿ ಮತ್ತು ಹುಬ್ಬಳ್ಳಿ ನಡುವೆ ಎಲ್ಲರೂ ಒಂದು 10 ಎಕರೆ ಅಂತೇಳಿ ಯಾರು ರೊಕ್ಕ ಕೊಡೋರು ಇಲ್ರಿ, ಹಂಗ ಮಾತಾಡ್ತಾರೆ. ನೋಡೋಣ ಯಾವಾಗ ಕಟ್ಟಿ ಕೊಡ್ತಾರ. ಅಂದ್ರೆ ಕಿಲಿ ಹೊಡೆದಂತವ್ರಿಗೆ ಕೂಡ ಅವ್ರಿಗೆ ಮಾಲಿ ಹಾಕಿ ಸನ್ಮಾನ ಕೂಡ ಮಾಡ್ಲೈತೆ. ಅಂದ್ರೆ ನೇರವಾಗಿ ಸ್ವಾಮೀಜಿಯವರು ಅಲ್ಲಿ ಹೇಳಿಲ್ಲ, ಸ್ವಾಮೀಜಿಯವರು ಮಾಡಿಸಿದ್ರು. ಟ್ರಸ್ಟ್ ನಡುವೆ ಏನ್ ಸರ್, ಟ್ರಸ್ಟ್ ಇಂದ ಅವರು ಸ್ವಾಮೀಜಿ ಆಗಿದ್ರು? ಹೌದು, ಟ್ರಸ್ಟ್ ಬರೆಯೋದಿ ಕೊಡೋದೇ ಇಲ್ಲ ಅವರು. ನಾನೇ ಆಸ್ತಿ ಮಾಡ್ಕೋಬಾರ್ದಂತ ಕ್ಲಾಸ್ ಐತಿ, ನಮ್ಮಲ್ಲಿ ತೋರಿಸ್ತೀನಿ. ಒಂದು ಕ್ಲಾಸ್ ಐತಿ, ಈ ಶುಡ್ ನಾಟ್ ಹ್ಯಾವ್ ಓನ್ ಪ್ರಾಪರ್ಟಿ ಮಾಡ್ಕೊಂಡು. ಎಷ್ಟು ಎಕರೆ ಮಾಡ್ಕೊಂಡ್ರಿ, ಏನ್ ಮಾಡಿ? ಕೋಟ್ಯಾಂತರ ರೂಪಾಯಿ ಮಾಡಿ ಶಾಲೆ ಕಾಲೇಜ್ ಮಾಡ್ರೆ ದಾವಣಗೆರೆ ಒಳಗೆ ಅವ್ರ ಹಳೆಯನ ಹೆಸರು, ಅವ್ರ ಹೆಸರಲ್ಲಿ ಇತ್ತು. ಮತ್ತೆ ಅದು ಕಂಪ್ಲೇಂಟ್ ಬಂದ್ವಿ, ಬೇರೆಯವ್ರ ಹೆಸರು ಬೇಡ. ನೇರವಾಗಿ ಸ್ವಾಮೀಜಿ ಅವರ ಹಳೆಯನ ಹೆಸರಲ್ಲಿ ಆಗಿದೆ. ಹಳೆಯನ ಹೆಸರು ಬೇಡ, ಸ್ಕೂಲ್ ನಡೆಸ್ತಾರೆ, ಎಲ್ಲ ಮಾಡ್ತಾರೆ. ಹಾಗೆಲ್ಲ ಹಣ ಅಲ್ಲೇ ಹೋಗ್ತಕ್ಕಂಥ. ಬೆಳಗಾವಿಯಲ್ಲಿ ಒಂದ್ ಮನೆ, ಹುಬ್ಬಳ್ಳಿಯಲ್ಲಿ ಒಂದ್ ಮನೆ, ಬೆಂಗಳೂರಲ್ಲಿ 2 ಮನೆ ಅಂತ ಹೇಳಿದ್ದೆ. ಮನೆಯ ಅರ್ಥ ನೀವು ಕಲ್ಪಿಸ್ಕೊಂಡು ಏನ್ ಹೇಳೋದು, ಮನೆಯ ಅರ್ಥ ಹೇಳೋ ಟೈಮ್ ಬರ್ತದೆ. ಮಠ ಹೋಗಿ ಮನೆ ಆಗ್ತಾ ಇದೆ ಅಂತ ಹೇಳಿ ಚರ್ಚೆ ಆಯ್ತು. ಮಠ ಹೋಗಿಲ್ಲ, ಮಠ ಬಿಟ್ಟು ಮನೆ ಆಗಿದೆ. ಏನ್ ಸರ್ ಅರ್ಥ, ಏನ್ ಅರ್ಥ? ಅನ್ಲೆಸ್ ಯಾವ ಬಹಳ ಸಂಶಯಗಳು ಇರ್ತಾವ, ಬಟ್ ಈಸ್ ನಾಟ್ ಕರೆಕ್ಟ್. ಒಳ್ಳೆ ಸ್ವಾಮಿ ಅಲ್ಲ. ಸರಿಯಾದಂತ ಒಂದು ಮಠವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗಿ ಅಂತ ತಾವು ಸ್ವಾಮೀಜಿ ಮಾಡಿದ್ರಿ. ತಾವು ಅದಕ್ಕೆ ಪೀಠಕ್ಕೆ ಸರಿಯಾದ ಒಂದು ಅರ್ಹರಾಗ್ಲಿಲ್ಲ ಅಂತ. ಕೋಟ್ಯಾಂತರ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ವಿ. ಅಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ, ಪ್ರಸಾದ ವ್ಯವಸ್ಥೆ ಮಾಡಿದ್ವಿ, ಅವ್ರಿಗೆ ಅಡಿಗೆ ಅವ್ರನ್ನ ಇಟ್ಟಿದ್ವಿ, ಅವ್ರಿಗೆ ಬೆಂಗಾವಲು ಪಡೆ ಕೊಟ್ಟಿದ್ವಿ, ವಾಹನಗಳನ್ನ ಕೊಟ್ಟಾರ. ನಮ್ಮವರ ಚಲೋ ವಾಹನಗಳನ್ನ ಕೊಟ್ಟಾರ. ಅವೆಲ್ಲ ಇದ್ದಾಗೂ ಅಲ್ಲಿ ಅವ್ರು, ನಾನು ಒಂದು ಚಾಲೆಂಜ್ ಮಾಡ್ತೀನಿ, ಇವತ್ತು ನೀವು ಪ್ರಸಾರ ಮಾಡಿ 1 ವಾರದ ಪ್ರವಚನ ಮಾಡ್ಲಿ. ಅವ್ರು ಎಲ್ಲರೂ ಹೇಳ್ತೀನಿ, ಬಸವ ತತ್ವ ಬಗ್ಗೆ 1 ವಾರ ಪ್ರವಚನ ಟೈಮ್ ಕೊಡ್ತೀವಿ ನಾವು. ಪ್ರವಚನ ಮಾಡ್ಲಿ, ಹೇಳೋಣ, ಅವಾಗ ಹೇಳೋಣ ಸ್ವಾಮಿಗಳು ಅಡ್ಡಿಲ್ಲಪ್ಪ ಅಂತ. ಅಂದ್ರೆ ಪ್ರವಚನ ಮಾಡ್ಲಿಕ್ಕೆ ಬರಲ್ಲ ಅಂತೀರಿ? ಸ್ವತತ್ವ ಅಂತಾರೆ, ಅಟ್ಟಕ್ಕೆ ತಕ್ಕ ಮಟ್ಟಿಗೆ ಹೆಚ್ಚಿನ ಇದಿಲ್ಲ. ಅನುಷ್ಠಾನ ಮಾಡ್ತಕ್ಕಂಥದ್ದು, ಪೂಜಾ ವಿಧಾನ ಮಾಡ್ತಕ್ಕಂಥದ್ದು ಬಹಳಷ್ಟು ಡೆಡಿಕೇಟೆಡ್ ಸ್ವಾಮಿಗಳ. ನಾನು ಸಮಾಜಕ್ಕೆ ಕಟ್ತೀನಿ ಅಂತ ಹೋಗ್ತಾರೆ, ಕಟ್ಟಕ್ಕಾಗಿಲ್ಲ. ಈ ರೀತಿ ಒಂದು ಆದರ್ಶ ಇಲ್ಲದೆ ಹೋದರೆ ಸಮಾಜ ಕಟ್ಟಕ್ಕಾಗಿಲ್ಲ. ಟ್ರಸ್ಟ್ ಇಂದ ನೀವೇ ಕೂಡ ಅವ್ರನ್ನ ಆಯ್ಕೆ ಮಾಡಿದ್ರಲ್ಲ ಸರ್, ಅವ್ರಿಗೆ ಮುಂಚೆ ಗೊತ್ತಾಗ್ಲಿಲ್ಲ? ಮುಂಚೆ ಗೊತ್ತಾಗ್ಲಿಲ್ಲ. ಬಹಳ ಉತ್ಸುಕತೆಯನ್ನು ತೋರಿಸಿದ್ರು ಅವಾಗ. ನಾವ್ ಹೇಳಿದ್ವಿ, ನೀವು ಬಹಳ ಉತ್ಸಾಹಕ್ಕೆ ತೋರಿಸಿದ್ರೆ ನಾವು ಮಾಡೋದಿಲ್ಲ ಅಂತ ಹೇಳಿ ಮಾಡಿವಿ. ಅದ್ರ ತಕ್ಕಾಗಿ ನಡೆದಿಲ್ಲ ಇಷ್ಟ.
ಕೊನೆಯದಾಗಿ ಅಂದ್ರೆ ಪರ್ಯಾಯ ಮಠದ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಿ. ಮಾಡ್ಕೊಂತಾರ ಅವ್ರಿಗೆ ಈ ದಿಗ್ಬಂಧನಲ್ಲಿ ಇರಕ್ಕಾಗಿಲ್ಲ. ಒತ್ತಟ್ಟಿಗೆ ಇರೋ ಸ್ವಾಮಿ ಅಲ್ಲ, ಒತ್ತಟ್ಟಿಗೆ ಇರೋ ಸ್ವಾಮಿಗಳು ಅಲ್ಲ. ಈಗ ಅಲ್ಲಿ ಮಠಕ್ಕೆ ಬಂದು ಎಷ್ಟು ದಿನಗಳಾಗಿತ್ತು ಸರ್? ಅಲ್ಲಿ ಇವಾಗ ಏನು ಪೊಲೀಸಂಬ ಪೀಠ ಇದೆಯಲ್ಲ, ಅಲ್ಲಿ ಬಂದು ಎಷ್ಟು ದಿನಗಳಾಗಿತ್ತು? ಅಂದ್ರೆ ಇವಾಗ ವ್ಯವಸ್ಥೆ ಇತ್ತು, ಬರ್ತಾ ಇದ್ರ ಹೋಗ್ತಾ ಇದ್ರ ಹೇಗೆ? ಅವರು ಖಾಯಮಾಗಿ ಅಲ್ಲಿ ಇರ್ಬೇಕು. ಯಾರು ಕರೆದಾಗ ಹೋಗೋದು ಬರೋದು ಮಾಡಿ, ಕೆಲಸ ಇದ್ದಾಗ ಧರ್ಮ ಬೋಧನೆ ಇದ್ದಾಗ ಎಲ್ಲರೂ ಕರೆದಾಗ ಹೋಗ್ಬೇಕು ಬರ್ಬೇಕು ಇರ್ಬೇಕು, ಅಲ್ಲೇ ಇರ್ಬೇಕು. ಅವ್ರಿಗೆ ಅಲ್ಲಿ ಇಲ್ಲೇ ಅಲ್ಲಿ ಇವರು ಯಾವಾಗ್ರೂ ಅಲ್ಲಿ ಬರುದು. ಕೂಡಲ ಸಂಘದಾಗ ಯಾಕೆ ಆಯ್ಕೆ ಮಾಡಿವಿ ಅಂದ್ರೆ ಬಸವಣ್ಣ ಐಕ್ಯ ಸ್ಥಳ ಅಂತ, ಅಲ್ಲಿ ಏನೋ ಒಳ್ಳೇದಾಗಿಲ್ಲ ಅಂತ ಮಾಡಿದ್ವಿ, ಒಳ್ಳೇದಾಗಿಲ್ಲ. ಕೊನೆಯದಾಗಿ ಒಂದು ಹಾಸ್ಪಿಟಲ್ ಒಂದು ಮಾತು ಕೂಡ ಅಂದ್ರೆ ನೇರವಾಗಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಸ್ವಾಮಿಗಳು. ಒಂದು ವ್ಯಕ್ತಿ ಒಂದು ಪಾರ್ಟಿ ಬೆಂಬಲಿಸೋದಲ್ಲ, ಸ್ವಲ್ಪ ಇರ್ತೈತೆ ಅದ್ರ ಅಪ್ರತ್ಯಕ್ಷ ಇರ್ತೈತಿ. ಇಂಥವ್ರಿಗೆ ಸಹಾಯ ಮಾಡ್ರಪ್ಪ ಅಂತ, ಒಳ್ಳೆ ಮನುಷ್ಯ ಅದನ್ನ ಸಹಾಯ ಮಾಡ್ರಿ ಅದನ್ನ ಹೋಗಿ ಪ್ರಚಾರ. ಯತ್ನಾಳ್ ಅವರ ಪಾರ್ಟಿ ಸಭೆ ಮಾಡಕ್ ಹೋಗಿದ್ರು, ಕೆಲವು ತಾಲೂಕುಗಳನ್ನ ಆರ್ಗನೈಸ್ ಮಾಡಿದ್ರು. ಯತ್ನಾಳ್ ಅವ್ರ ಇದು ಸಲ ಪ್ರಚಾರ ಮಾಡಿದ್ರು, ಅವಾಗ ಬಂದದ್ದು ಒಬ್ಬ ರಾಜಕಾರಣಿ ಆದಂಗ ಆಗಿತ್ತು. ಏನು ಹೇಳುದಿಲ್ಲ, ಸಮಯ ಬಂದಾಗ ಎಲ್ಲ ರಿವೀಲ್ ಆಗ್ತಾವು. ಕೊನೆಯದಾಗಿ ಈಗ ತಮ್ಮ ಪೀಠಕ್ಕೆ ಬೇರೆ ಸ್ವಾಮಿಗಳಿಗೆ ಯಾವಾಗ ನೇಮಕ ಮಾಡ್ತಾರೆ? ಬಿಟ್ಟು ಹೋದ್ರೆ ಆಗುತ್ತೆ, ನೇರವಾಗಿ ಆದಷ್ಟು ಬೇಗ ಬಿಟ್ಟು ಹೋಗ್ರಿ ಅಂತ ಹೇಳ್ತೀರಿ. ನಾವೇನ್ ಹೇಳುದಿಲ್ಲ, ಬಿಟ್ಟು ಹೋಗ್ತಾರೆ. ಅಲ್ಲಿ ಇರಕ್ ಸಾಧ್ಯನೇ ಇಲ್ಲ, ಇಲ್ಲಿವರೆಗೆ ಇಲ್ಲ. ನಾವು ಅಲ್ಲಿ ಇರ್ರಿ, ನಮ್ಮ ಮಠದಾಗ ಇರ್ರಿ, ನಿಮ್ ಧರ್ಮ ಪ್ರಚಾರ ಮಾಡ್ರಿ, ಇದನ್ ಮಾಡ್ರಿ, ಯಾರ ಕರ್ದಾಗ ಹೋಗ್ರಿ ಬರ್ರಿ, ಮತ್ತ ಅಲ್ಲೇ ಬರ್ಬೇಕು. ಸಂಜೆ ಆದ್ರೆ ಅಲ್ಲಿ ಬರ್ಬೇಕು. ಹೋಟೆಲ್ನಾಗ ವಸತಿ ಇರುದು, ಮಠದಾಗ ಯಾವ್ದಾರು ಮಠಕ್ಕೆ ಹೋಗಿ ವಸತಿ ಇರ್ಬೇಕು, ಹೋಟೆಲ್ನಾಗ ಇರೋದಲ್ಲ, ಲಕ್ಸುರಿಯಸ್ ಹೋಟೆಲ್ ಇರೋದಲ್ಲ. ಇದು ಇರ್ತಾರ ಸ್ವಾಮಿ ಸಲ್ಲದಲ್ಲ. ಬಹಳ ಹತ್ತಾರು ವಿಚಾರಗಳು ಮಾತಾಡೋದು. ತಮ್ಮ ಹೆಸರು? ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.